ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಯಾಕೆ ಅಂತೀರಾ? ನಮ್ಮ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ಆ್ಯಕ್ಚುಲಿ ಹೇಳಬೇಕು ಅಂದರೆ 27th ಆಗಸ್ಟ್ಗೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ಆದರೆ ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದ್ದಿರೋದ್ರಿಂದ ಕೊನೆಯ 3 ವಿಡಿಯೋಗಳನ್ನು ಅಡ್ವಾನ್ಸ್ ಆಗಿ ಸ್ಕೆಡ್ಯೂಲ್ ಮಾಡಿಟ್ಟಿದ್ದೆ. ಅದಕ್ಕೆ ಆ ವಿಡಿಯೋಗಳಲ್ಲಿ ನಿಮಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕಾಗಲಿಲ್ಲ. ಸಾರಿ ಫಾರ್ ದ್ಯಾಟ್. ಆಸ್ ಐ ಪ್ರಾಮಿಸ್, ನಮ್ಮ ಚಾನಲ್ಗೆ 1,000 ಸಬ್ಸ್ಕ್ರೈಬರ್ಸ್ ಆದರೆ ಈ ಮೂವಿಯ ಸೆಕೆಂಡ್ ಪಾರ್ಟ್ ತರ್ತೀನಿ ಅಂತ ಹೇಳಿದ್ದೆ. ಸೊ ಹಿಯರ್ ಇಟ್ ಈಸ್. ಮೂವಿ ಕತೆ ಕಡೆ ಹೋಗೋ ಮುಂಚೆ ನಮ್ಮ ಮುಂದಿನ ಗುರಿ 10,000 ರಾಕರ್ಸ್ ನಮ್ಮ ಚಾನಲ್ಗೆ ಸೇರಬೇಕು ಅನ್ನೋದು. ಅದಕ್ಕೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಕತೆ ಕಡೆ ಹೋಗೋಣ. ಈ ಮೂವಿ ಆರಂಭದಲ್ಲಿ ಮಾನ್ಸ್ಟರ್ಗಳ ಪ್ರಪಂಚವನ್ನ ತೋರಿಸ್ತಾರೆ. ಊಬ ಮತ್ತೆ ಅವರ ಪ್ರಪಂಚಕ್ಕೆ ಬಂದಿದ್ದಕ್ಕೆ ಎಲ್ಲ ಮಾನ್ಸ್ಟರ್ಗಳು ಖುಷಿಯಿಂದ ಹಾಡು ಕುಣಿತದಿಂದ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ವಿಲನ್ ಮಾನ್ಸ್ಟರ್ನ ಚಮಚಗಳು ಬಂದು ಊಬನ ತಗೊಂಡು ಹೋಗೋಕೆ ಪ್ರಯತ್ನ ಮಾಡ್ತವೆ. ಆದ್ರೆ ಈ ಎಲ್ಲ ಮಾನ್ಸ್ಟರ್ಗಳು ಸೇರಿ ಊಬನ ಚಮಚಗಳಿಂದ ಕಾಪಾಡೋಕೆ ತುಂಬಾನೇ ಪ್ರಯತ್ನ ಮಾಡ್ತವೆ. ಆದ್ರೆ ಈ ಚಮಚಗಳು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಈ ಎಲ್ಲ ಮಾನ್ಸ್ಟರ್ಗಳನ್ನ ಹೊಡೆದು ಊಬನ ತಗೊಂಡು ಹಾರ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಮತ್ತೆ ಈ ಎಲ್ಲ ಮಾನ್ಸ್ಟರ್ಗಳು ಸೇರಿ ಆ ಚಮಚನ್ನ ತಡಿಬೇಕಾದ್ರೆ ಊಬ ಅಲ್ಲಿಂದ ಉರುಳ್ಕೊಂಡು ಒಂದು ನದಿಯಲ್ಲಿ ಬಂದು ಬೀಳುತ್ತೆ. ಜೊತೆಗೆ ಆ ಚಮಚ ಕೂಡ ಸುಸ್ತಾಗಿ ಕೆಳಗ್ ಬೀಳುತ್ತೆ. ಇದೆಲ್ಲ ನೋಡಿ ಬೇರೆ ಮಾನ್ಸ್ಟರ್ಗಳು ಊಬ ಸೇಫ್ ಆಗಿರ್ಲಿ ಅಂತ ವಿಶ್ ಮಾಡ್ತಾರೆ. ಊಬ ಹಾಗೆ ನೀರಲ್ಲಿ ಹರ್ಕೊಂಡು ಒಂದು ಕಾಡೊಳಗೆ ಬರುತ್ತೆ. ಅಂದ್ರೆ ಊಬ ಈಗ ಮಾನ್ಸ್ಟರ್ಗಳ ಪ್ರಪಂಚ ಬಿಟ್ಟು ಮನುಷ್ಯರ ಪ್ರಪಂಚಕ್ಕೆ ಬಂದಿರುತ್ತೆ. ಊಬ ಮೇಲೆ ನೋಡ್ತಿರ್ಬೇಕಾದ್ರೆ ಮೋಡಗಳಲ್ಲಿ ಒಂದು ಚಿತ್ರವನ್ನ ನೋಡಿ ಇದಕ್ಕೆ ತನ್ನ ತಂದೆ ತಾಯಿ ಅಂದ್ರೆ ಸಾಂಗ್ ಮತ್ತೆ ಹೂವ ನೆನಪಾಗ್ತಾರೆ. ಹೀಗೆ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೆಲವು ಮಕ್ಕಳು ಕಾಡಲ್ಲಿ ಆಡ್ತಾ ಬರ್ತಾರೆ. ಅವರನ್ನ ನೋಡಿ ಊಬ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡಾಗ ಒಂದು ಹುಡುಗ ಬಂದು ಊಬನ ನೋಡ್ತಾನೆ. ನಂತರ ಎಲ್ಲಾ ಮಕ್ಕಳು ಬಂದು ನೋಡ್ತಿರ್ಬೇಕಾದ್ರೆ ಇದೊಂದು ಮಾನ್ಸ್ಟರ್ ಇದೆ ಅಂತ ಹಿಡಿಯೋಕೆ ಹೋದಾಗ ಊಬ ಅವರಿಂದ ತಪ್ಪಿಸ್ಕೊಂಡು ಊರೊಳಗ್ ಬರುತ್ತೆ. ಆದ್ರೆ ಈ ಮಕ್ಕಳು ಬಿಡದೆ ಊಬನ ಫಾಲೋ ಮಾಡ್ತಿರ್ಬೇಕಾದ್ರೆ ಊಬ ಒಂದು ಗಾಡಿಯೊಳಗೆ ಬಂದು ಬಚ್ಚಿಟ್ಕೊಳ್ಳುತ್ತೆ. ಆಗ ಒಬ್ಬ ಹುಡುಗ ಬಂದು ಬಾಗಿಲನ್ನ ಓಪನ್ ಮಾಡಿ ನೋಡಿದಾಗ ಒಳಗಡೆ ಯಾರು ಕಾಣೋದಿಲ್ಲ. ಯಾಕಂದ್ರೆ ಆ ಗಾಡಿಯೊಳಗೆ ಬೆನ್ ಅನ್ನೋ ಒಂದು ಮಾನ್ಸ್ಟರ್ ಮುಂಚೆಯಿಂದಾನು ಇರುತ್ತೆ. ಈ ಮಾನ್ಸ್ಟರ್ಗೆ ಅದೃಶ್ಯ ಆಗೋ ಶಕ್ತಿ ಇರೋದ್ರಿಂದ ಊಬನ ಇಟ್ಕೊಂಡು ಒಳಗಡೆ ಅದೃಶ್ಯ ಆಗಿರುತ್ತೆ. ಈ ಕಾರಣಕ್ಕೆ ಮಕ್ಕಳಿಗೆ ಒಳಗಡೆ ಯಾರು ಕಾಣೋದಿಲ್ಲ. ಈ ಕಡೆ ಊಬ ಈ ಚಮಚ ಮಾನ್ಸ್ಟರ್ಗಳಿಂದ ತಪ್ಪಿಸ್ಕೊಂಡಿದ್ದಕ್ಕೆ ವಿಲನ್ ಮಾನ್ಸ್ಟರ್ ಆ ಚಮಚಗೆ ಬೈತಾ ಇರುತ್ತೆ. ಜೊತೆಗೆ ಆ ಮಾನ್ಸ್ಟರ್ ಜೀವಂತವಾಗಿ ಇಟ್ಕೊಂಡು ಬರಬೇಕು, ಯಾಕೆಂದ್ರೆ ಮನುಷ್ಯ ಮತ್ತೆ ಮಾನ್ಸ್ಟರ್ಗಳ ಪ್ರಪಂಚವನ್ನ ಒಂದು ಮಾಡೋ ಮಾನ್ಸ್ಟರ್ನ ನಾನು ನೋಡ್ಬೇಕು ಅಂತ ಹೇಳುತ್ತೆ. ಈ ಮೂವಿಯ ಸಂಪೂರ್ಣ ಕತೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಮೂವಿಯ ಮೊದಲನೇ ಭಾಗ ತಪ್ಪದೆ ನೋಡಿ. ಎಂಡ್ ಸ್ಕ್ರೀನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಊಬನ ತನ್ನ ಪ್ರಪಂಚಕ್ಕೆ ಕಳಿಸಿದ ಮೇಲೆ ಸಾಂಗ್ ಮತ್ತೆ ಹೂವ ತುಂಬಾನೇ ನೊಂದ್ಕೊಂಡಿರ್ತಾರೆ. ಆದ್ರೆ ಊಬಗೆ ಜನ್ಮ ಕೊಟ್ಟಿದ್ದು ಸಾಂಗ್. ಅದಕ್ಕೆ ಅವನು ಊಟ ಎಲ್ಲ ಬಿಟ್ಟು ಯಾವಾಗ್ಲೂ ಊಬನ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಈ ಕಾರಣಕ್ಕೆ ಸಾಂಗ್ಗೆ ಏನಾಗಿದೆ ಅಂತ ತೋರ್ಸೋಕೆ ಅಂತ ಒಬ್ಬ ಗಿಡಮೂಲಿಕೆ ಔಷಧಿ ಕೊಡೋನ ಹತ್ರ ಹೋಗಿರ್ತಾರೆ. ಆದ್ರೆ ಅವರು ಸಾಂಗ್ಗೆ ಏನೂ ಆಗಿಲ್ಲ. ಇದೆಲ್ಲ ಇವನ ಮೈಂಡ್ ಅಲ್ಲಿರೋದು. ಇವನು ತನ್ನ ಮೈಂಡ್ ಅನ್ನ ಖಾಲಿ ಮಾಡೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಇವರಿಬ್ರು ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಒಬ್ಳು ಪ್ರೆಗ್ನೆಂಟ್ ಲೇಡಿಗೆ ಡಿಕ್ಕಿ ಹೊಡೆದು ಅವಳನ್ನ ಕ್ಷಮೆ ಕೇಳಬೇಕು ಅಂತ ನೋಡಿದಾಗ ಅವಳು ಆಕ್ಚುಲ್ ಆಗಿ ಒಬ್ಳು ಮಾನ್ಸ್ಟರ್ ಆಗಿರ್ತಾಳೆ. ಹೂವ ಕೂಡ ಒಬ್ಳು ಮಾನ್ಸ್ಟರ್ ಹಂಟರ್ ಆಗಿರೋದ್ರಿಂದ ಆ ಮಾನ್ಸ್ಟರ್ ನ ಹಿಡಿಯೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಆ ಮಾನ್ಸ್ಟರ್ ಆ ಸಣ್ಣ ಮಾನ್ಸ್ಟರ್ ಎಲ್ಲಿದೆ ಅಂತ ಹೂವನ ಕೇಳಿದಾಗ ಅವಳು ಒಂದು ಮ್ಯಾಜಿಕಲ್ ಸ್ಟಿಕ್ಕರ್ ಈ ಮಾನ್ಸ್ಟರ್ ನ ಹಣೆಗೆ ಹಚ್ಚಿ ಅದನ್ನ ಅಲ್ಲಾಡದೆ ಇರೋ ತರ ಮಾಡ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಇನ್ನು ಕೆಲವು ಮಾನ್ಸ್ಟರ್ ಗಳು ಬಂದು ಹೂವನ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತವೆ. ಸಾಂಗ್ ಕೂಡ ಕೆಳಗ್ ಬಂದು ಹೂವನ್ನ ಆ ಮಾನ್ಸ್ಟರ್ ಗಳಿಂದ ಕಾಪಾಡೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಈ ಎಲ್ಲಾ ಮಾನ್ಸ್ಟರ್ ಗಳು ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ ಹೂವ ಈ ಮಾನ್ಸ್ಟರ್ ಗಳ ಮುಂದೆ ಸೋಲ್ತಾ ಇರ್ತಾಳೆ. ಎಲ್ಲಾ ಮಾನ್ಸ್ಟರ್ ಗಳು ಸೇರಿ ಹೂವನ ಒಂದೇ ಸರಿ ಅಟ್ಯಾಕ್ ಮಾಡಬೇಕು ಅಂದಾಗ ಒಬ್ಬ ವ್ಯಕ್ತಿ ಬಂದು ಎಲ್ಲಾ ಮಾನ್ಸ್ಟರ್ ಗಳನ್ನ ಕ್ಯಾಪ್ಚರ್ ಮಾಡ್ತಾನೆ. ನಂತರ ಎಲ್ಲಾ ಮಾನ್ಸ್ಟರ್ ಗಳನ್ನ ತನ್ನ ಬಲೆಯಿಂದ ಒಂದು ಬ್ಯಾಗ್ ಒಳಗೆ ಹಾಕುತ್ತಾನೆ. ಆಗ ಹೂವ ಮತ್ತೆ ಸಾಂಗ್ ಬಂದು ನಮ್ಮನ್ನ ಕಾಪಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಅಂತ ಹೇಳಿ ನಿಮ್ ಹೆಸರು ಏನು ಅಂತ ಕೇಳುತ್ತಾರೆ. ಆಗ ಅವನು ನನ್ನ ಹೆಸರು ಯೂನ್ ಕಿಂಗ್, ಮಾನ್ಸ್ಟರ್ ಹಂಟರ್ ಬ್ಯೂರೋ ಇಂದ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸಾಂಗ್ ಮತ್ತೆ ಹೂವ ಕೂಡ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಯೂನ್ ಕಿಂಗ್ ಮಾನ್ಸ್ಟರ್ ಬ್ಯೂರೋ ಇಂದ ಬಂದಿದ್ದಾನೆ. ನಾವು ಒಂದ್ ವೇಳೆ ಅಲ್ಲಿ ಹೋದ್ರೆ ನಿಮ್ ತಂದೆ ಬಗ್ಗೆ ಏನಾದ್ರೂ ಸುಳಿವು ಸಿಗಬಹುದು ಅಂತ ಹೂವ ಹೇಳ್ತಾಳೆ. ಕಾರಣ ತಿಳ್ಕೋಬೇಕು ಅಂದ್ರೆ ಫಸ್ಟ್ ಪಾರ್ಟ್ ಮಿಸ್ ಮಾಡದೆ ನೋಡಿ. ಇಬ್ರು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಾಂಗ್ ಹೂವ ತರ ಕಾಣೋ ಒಂದು ಗೊಂಬೆಯನ್ನ ಮಾಡಿರ್ತಾನೆ. ಹೂವ ಅದನ್ನ ನೋಡಿ ಎಮೋಷನಲ್ ಆಗ್ತಾಳೆ. ನಂತರ ಸೀನ್ ಶಿಫ್ಟ್ ಆಗಿ ಗ್ಯಾಮ್ಲಿಂಗ್
ಚೀಟಿಂಗ್ ಆಡ್ತಿರೋ ಜನರನ್ನ ತೋರಿಸ್ತಾರೆ. ಇಲ್ಲಿ ತುಷಿಗು ಅನ್ನೋ ಒಬ್ಬ ವ್ಯಕ್ತಿ ಪ್ರತಿ ಬಾರಿಯೂ ಚೀಟಿಂಗ್ ಇಂದ ಗೆಲ್ತಿದ್ದ. ಆಗ ಒಬ್ಳು ಲೇಡಿ ಬಂದು ತುಷಿಗುಗೆ ಸೋಲಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ. ತುಷಿಗು ಕೂಡ ಸರಿ ಅಂತ ಹೇಳಿ ನಂತರ ಒಂದು ನಂಬರ್ ಅನ್ನ ಹೇಳಿ ಆ ಗ್ಲಾಸ್ ಅನ್ನ ಅಲ್ಲಾಡಿಸ್ತಾನೆ. ಆಗ ಇವನು ಹೇಳಿರುವಂತ ನಂಬರೇ ಬೀಳುತ್ತೆ. ಯಾಕಂದ್ರೆ ಇವನ ಗ್ಲಾಸ್ ಅಲ್ಲಿ ಒಂದು ಸಣ್ಣ ಮಾನ್ಸ್ಟರ್ ಇರುತ್ತೆ. ಇದು ನೋಡಿ ಆ ಲೇಡಿ ಈ ಸರಿ ಗ್ಲಾಸ್ ನಾನ್ ಅಲ್ಲಾಡಿಸ್ತೀನಿ ಅಂತ ಹೇಳಿ ಆ ಗ್ಲಾಸ್ ಅನ್ನ ತುಂಬಾನೇ ಜೋರಾಗಿ ಅಲ್ಲಾಡಿಸ್ತಾಳೆ. ಆಗ ಆ ಗ್ಲಾಸ್ ಅಲ್ಲಿ ಇದ್ದಂತ ಮಾನ್ಸ್ಟರ್ ಹೊರ ಬಂದು ನನಗೆ ತಲೆ ಸುತ್ತಾ ಇದೆ ಅಂತ ಹೇಳುತ್ತೆ. ಇದರಿಂದ ತುಷಿಗು ಚೀಟಿಂಗ್ ಮಾಡುತ್ತಿದೆ ಅಂತ ಗೊತ್ತಾಗಿ ಅವನನ್ನ ಹೊಡೆಯೋಕೆ ಅಂತ ಹಿಂದೆ ಬೀಳುತ್ತಾರೆ. ಆದ್ರೂ ತುಷಿಗು ಅವರಿಂದ ಹೇಗೋ ತಪ್ಪಿಸ್ಕೊಂಡು ತನ್ನ ಗಾಡಿಯಲ್ಲಿ ಕೂತು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆಗ ಬೆನ್ ಅನ್ನೋ ಮಾನ್ಸ್ಟರ್ ಇವನ ಜೊತೆನೆ ಇದೆ ಅಂತ ಗೊತ್ತಾಗುತ್ತೆ. ನಂತರ ಈ 4 ಜನ ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ಕಾಡೊಳಗೆ ಬರ್ತಾರೆ. ಬೆನ್ ತುಷಿಗುಗೆ ಅಂತ ಊಟ ಮಾಡ್ತಿರ್ಬೇಕಾದ್ರೆ ಆ ಚೋಟು ಮಾನ್ಸ್ಟರ್ ನೀನ್ ಗೆಲ್ಲೋಕೆ ನಾನ್ ಸಹಾಯ ಮಾಡಿದ್ದೀನಿ, ಅದಕ್ಕೆ ನೀನ್ ಗೆದ್ದಿರೋ ಹಣದಲ್ಲಿ ನನಗೂ ಪಾಲು ಬೇಕು ಅಂತ ಕೇಳುತ್ತೆ. ಆಗ ತುಷಿಗು ನಿನಗೂ ಪಾಲ್ ಬೇಕಂತ ಒಂದು ಮ್ಯಾಜಿಕಲ್ ಸ್ಟಿಕ್ಕರ್ ಇದರ ಹಣೆಗೆ ಅಂಟಿಸ್ತಾನೆ. ನಂತರ ಆ ಮಾನ್ಸ್ಟರ್ ನ ತಗೊಂಡು ಫುಟ್ಬಾಲ್ ತರ ಆ ಚೋಟು ಮಾನ್ಸ್ಟರ್ ನ ಕಾಡೊಳಗೆ ಒದಿತಾನೆ. ಇದಾದ್ಮೇಲೆ ಬೆನ್ ಮಾಡಿದಂತ ಊಟ ತಿಂದು ಸೂಪರ್ ಆಗಿದೆ ಅಂತ ಹೇಳಿ ಆ ಬೌಲ್ ಅನ್ನ ಕೆಳಗಿಡುತ್ತಾನೆ. ಆಗ ಊಬ ಅದರಲ್ಲಿದ್ದಂತ ಎಲ್ಲ ಊಟವನ್ನ ತಿಂದು ಆ ಬೌಲ್ ಅನ್ನ ಖಾಲಿ ಮಾಡುತ್ತೆ. ತುಷಿಗು ಊಬನ ನೋಡಿ ಇದು ಯಾವಾಗ ಬಂತು ಅಂತ ಬೆನ್ಗೆ ಕೇಳುತ್ತಾನೆ. ನಂತರ ಊಬಗೂ ಕೂಡ ಫುಟ್ಬಾಲ್ ತರ ಕಾಡೊಳಗೆ ಒದಿತಾನೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಬಂದು ಇವನ ಮುಖದ ಮೇಲೆ ಪಂಚ್ ಮಾಡಿ ಅವನನ್ನ ತಕೊಂಡು ಹೋಗ್ತಾನೆ. ತುಷಿಗುಗೆ ಪ್ರಜ್ಞೆ ಬಂದಾಗ ಒಂದು ಚೇರ್ ಮೇಲೆ ಇವನನ್ನ ಕಟ್ಟಾಕಿರೋದನ್ನ ನೋಡ್ತಾನೆ. ಯಾಕಂದ್ರೆ ಇವನು ಝೂ ಅನ್ನೋ ಒಬ್ಳು ಲೇಡಿ ಹತ್ರ ಸಾಲ ತಗೊಂಡಿರ್ತಾನೆ. ಆ ಸಾಲ ವಾಪಸ್ ಕೊಡದೆ ಇರೋದಕ್ಕೆ ಇವನನ್ನ ತಂದು ಸಾಲ ಕೊಡೋಕ್ಕಾಗಲ್ಲ ಅಂದ್ರೆ ನನ್ನ ಮದುವೆ ಆಗು ಅಂತ ಹೇಳ್ತಾಳೆ. ಇದು ಕೇಳಿ ಆದಷ್ಟು ಬೇಗ ನಿಮ್ಮ ಸಾಲನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಝೂ ನ ಮದುವೆ ಆಗೋಕೆ ಇವನಿಗೂ ಇಷ್ಟ ಇರೋದಿಲ್ಲ. ಝೂ ನೋಡಕ್ಕೆ ಸುಂದರವಾಗಿದ್ದಾಳೆ, ಜೊತೆಗೆ ಶ್ರೀಮಂತಿಕೆ ಕೂಡ ಇದೆ. ಆದ್ರೂ ತುಷಿಗೂ ಯಾಕೆ ಮದುವೆ ಆಗಲ್ಲ ಅಂತ ಹೇಳದ ಅಂತ ಗೊತ್ತಾಗಲ್ಲ. ನಿಮ್ಗೇನಾದ್ರೂ ಈ ಅಪರ್ಚುನಿಟಿ ಸಿಕ್ಕರೆ ಏನ್ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಆಗ ಝೂ ನನ್ನ ಮದುವೆ ಆಗಲ್ಲ ಅಂದ್ರೆ ಇವರಲ್ಲಿ ಯಾರನ್ನ ಮದುವೆ ಆಗ್ತೀಯ ಅಂತ ಆಯ್ಕೆ ಮಾಡು ಅಂತ ಹೇಳಿ ಕೆಲವು ಹುಡುಗಿರನ್ನ ಕರೀತಾಳೆ. ಆದ್ರೆ ಝೂನ ಪ್ಲಾನ್ ಬೇರೆನೆ ಆಗಿರುತ್ತೆ. ತುಷಿಗೂ ಸುಂದರವಾಗಿರುವಂತ ಹುಡುಗಿನ ಆಯ್ಕೆ ಮಾಡಿ ಇವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಆ ಹುಡುಗಿ ಒಂದು ಮೆಟಲ್ ಬಾಚಣಿಕೆ ತಂದು ತುಷಿಗೂನ ತಲೆ ಬಾಚಿ ಸಾಲದ ಮೊತ್ತ ಯಾವಾಗ ಕೊಡ್ತೀಯ ಅಂತ ಕೇಳಿದಾಗ ತುಷಿಗೂ ನನ್ನ ಹತ್ರ ಹಣನೇ ಇಲ್ಲ ಅಂತ ಹೇಳ್ತಾನೆ. ಆಗ ಝೂ ಬೇರೆ ಹುಡುಗಿನ ಆಯ್ಕೆ ಮಾಡು ಅಂತ ಹೇಳಿದಾಗ ಒಂದು ಹುಡುಗಿ ಕೈಯಲ್ಲಿ ಫೀದರ್ ಇರೋದನ್ನ ನೋಡಿ ಅವಳನ್ನ ಆಯ್ಕೆ ಮಾಡ್ತಾನೆ. ತುಷಿಗುನ ಕೈಕಾಲು ಕಟ್ಟಿ ಆ ಹುಡುಗಿ ಬಂದು ಇವನ ಪಾದಗಳಿಗೆ ಆ ಫೀದರ್ ಇಂದ ಕಚ್ಚಗುಳಿ ಇಡೋಕೆ ಶುರು ಮಾಡುತ್ತಾಳೆ. ಇದರಿಂದ ತುಷಿಗು ಸೇರಿದಂತೆ ಅಲ್ಲಿದ್ದಂತ ಎಲ್ಲಾ ಜನ ನಗ್ತಾ ಇರ್ತಾರೆ. ಮನುಷ್ಯ ಎಂತ ಪೇನ್ ಇರೋ ಟಾರ್ಚರ್ ಬೇಕಾದ್ರೂ ಸಹಿಸ್ಕೋತಾನೆ, ಆದ್ರೆ ಈ ಟಾರ್ಚರ್ ಸಹಿಸೋಕೆ ಸಾಧ್ಯನೇ ಇಲ್ಲ. ಆಗ ಕೆಲವು ವ್ಯಕ್ತಿಗಳು ಅಲ್ಲಿಗೆ ಬಂದು ಈ ಚಿತ್ರದಲ್ಲಿರುವಂತ ಮಾನ್ಸ್ಟರ್ ನ ತಂದಿದ್ದೀವಿ ಅಂತ ತೋರಿಸ್ತಾರೆ. ಬೇಸಿಕಲಿ ಝೂಗೆ ಬೇಕಾಗಿರೋ ಮಾನ್ಸ್ಟರ್ ಬೇರೆ ಯಾರು ಅಲ್ಲ, ಅದು ನಮ್ಮ ಊಬನೇ ಆಗಿರ್ತಾನೆ. ಊಬನ ಹಿಂದೆ ಬಹಳಷ್ಟು ಜನರು ಬಿದ್ದಿರ್ತಾರೆ. ನಂತರ ತುಷಿಗು ಹೀಗೆ ನಗ್ತಾ ಇದ್ರೆ ಸತ್ತೋಗ್ತಾನೆ ಅಂತ ಅವಳನ್ನ ತಡಿತಾಳೆ. ಊಬನ ಚಿತ್ರ ಇರೋ ಪೋಸ್ಟರ್ ಕೆಳಗ್ ಬಿದ್ದಾಗ ತುಷಿಗು ಅದನ್ನ ನೋಡಿ ಇದು ನಂಗ್ ಗೊತ್ತು, ಯಾವಾಗ್ಲೂ ಊಬ ಅಂತ ಹೇಳ್ತಾ ಇರುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ಇದು ನಂಗ್ ತಂದ್ಕೊಡು, ನಿನ್ನ ಸಾಲನೆಲ್ಲ ಮನ್ನಾ ಮಾಡ್ತೀನಿ ಅಂತ ಝೂ ಹೇಳ್ತಾಳೆ. ಈ ಕಡೆ ಸಾಂಗ್ ಮತ್ತೆ ಹೂವ ಮಾನ್ಸ್ಟರ್ ಹಂಟರ್ ಬ್ಯೂರೋಗೆ ಬರ್ತಾರೆ. ಅಲ್ಲಿ ಸ್ಪೈಕಿ ಅನ್ನೋ ಒಂದು ಮಗು ಮಾನ್ಸ್ಟರ್ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವು ಮಾನ್ಸ್ಟರ್ ಹಂಟರ್ಸ್ ಅದರ ಹಿಂದೆ ಬೀಳುತ್ತಾರೆ. ನಂತರ ಸಂಬಳ ತಗೋತಿರೋ ಮಾನ್ಸ್ಟರ್ ಹಂಟರ್ಸ್ ನ ನೋಡಿ ನಾನು ಕೂಡ 3rd ಗ್ರೇಡ್ ಮಾನ್ಸ್ಟರ್ ಹಂಟರ್, ನನಗೂ ಕೂಡ ಒಳ್ಳೆ ಸಂಬಳನ ಸಿಗಬೇಕು ಅಂತ ಹೂವ ಹೇಳ್ತಾಳೆ. ಇದಾದ್ಮೇಲೆ ಅಲ್ಲಿಂದ ವೆಪನ್ ವರ್ಕ್ಶಾಪ್ ಕಡೆ ಹೋಗ್ತಾರೆ. ಹಾಗೆ ಅಲ್ಲಿರೋ ವಸ್ತುಗಳನ್ನ ನೋಡ್ತಿರ್ಬೇಕಾದ್ರೆ ವರ್ಕ್ಶಾಪ್ ಮ್ಯಾನೇಜರ್ ಬಂದು ಹೂವ ಜೊತೆ ಫ್ಲರ್ಟ್ ಮಾಡ್ತಾನೆ. ಒಂದು ಡ್ಯಾಮೇಜ್ ಆಗಿರೋ ಚಾವಟಿ ತೆಗೆದು ಇದನ್ನ ಸರಿ ಮಾಡೋಕ್ ಆಗುತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಅದಕ್ಕೆ ವರ್ಕ್ಶಾಪ್ ಮ್ಯಾನೇಜರ್ ಈ ಚಾವಟಿ ನೋಡಿದ್ರೆ ನೀನು ಎಷ್ಟು ಇಗ್ನೋರೆನ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ, ಅದಕ್ಕೆ ನಾನು ಇದನ್ನ ಸರಿ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಹೂವ ಆ ಮ್ಯಾನೇಜರ್ ಜೊತೆ ಫ್ಲರ್ಟ್ ಮಾಡ್ತಾ ಈ ಚಾವಟಿ ನಂದು, ನನ್ನಿಂದನೇ ಇದು ಡ್ಯಾಮೇಜ್ ಆಗಿದ್ದು, ದಯವಿಟ್ಟು ಇದನ್ನ ಸರಿ ಮಾಡ್ಕೊಡಿ ಅಂತ ಕೇಳಿದಾಗ ಟರ್ಕಿ ಮ್ಯಾನೇಜರ್ ಈ ಚಾವಟಿ ನಿಂದಾದ್ರೆ ಖಂಡಿತ ಸರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಸಾಂಗ್ ಮತ್ತೆ ಹೂವ ಅಲ್ಲಿಂದ ಹೊರ ಬಂದಾಗ ಹೂವ ಸಾಂಗ್ ನ ನೋಡಿ ನಗ್ತಾ ಇರ್ತಾಳೆ. ಯಾಕಂದ್ರೆ ಸಾಂಗ್ ಹೂವ ಮತ್ತೆ ವರ್ಕ್ಶಾಪ್ ಮ್ಯಾನೇಜರ್ ಫ್ಲರ್ಟ್ ಮಾಡಿರೋದ್ರಿಂದ ಜಲಸ್ತಿ ಫೀಲ್ ಮಾಡ್ತಾನೆ. ನಂತರ ಇವರಿಬ್ರು ಮಾನ್ಸ್ಟರ್ ಹಂಟರ್ ಮೆಮೋರಿಯಲ್ ಒಳಗೆ ಬಂದು ಅಲ್ಲಿದ್ದಂತ ನೇಮ್ ಪ್ಲೇಟ್ ಗಳನ್ನ ನೋಡ್ತಿರ್ಬೇಕಾದ್ರೆ ಸಾಂಗ್ ಗೆ ಇವನ ತಂದೆಯ ಹೆಸರಿರೋ ಒಂದು ನೇಮ್ ಪ್ಲೇಟ್ ಸಿಗುತ್ತೆ. ಅದೇ ಸಮಯಕ್ಕೆ ಕೆಲವು ವ್ಯಕ್ತಿಗಳು ಅಲ್ಲಿಗೆ ಬಂದು ಇಲ್ಲಿಗೆ ಬರೋಕೆ ನಿಮ್ಗೆ ಎಷ್ಟು ಧೈರ್ಯ ಅಂತ ಕೇಳುತ್ತಾರೆ. ಆಗ
ಸಾಂಗ್ ಇದು ನನ್ನ ತಂದೆ ಹೆಸರಿರೋ ನೇಮ್ ಪ್ಲೇಟು ಅಂತ ಹೇಳ್ತಿರ್ಬೇಕಾದ್ರೆ ಯುನ್ ಕಿಂಗ್ ಕೂಡ ಅಲ್ಲಿಗೆ ಬರ್ತಾನೆ. ಇಬ್ರು ಹಾಗೆ ಮಾತಾಡ್ತಿರ್ಬೇಕಾದ್ರೆ ಯುನ್ ಕಿಂಗ್ ಸಾಂಗ್ ನ ತಂದೆ ಬರ್ದಿರುವಂತ ಒಂದು ಬುಕ್ ಅನ್ನ ಕೊಟ್ಟು ಇದರಿಂದ ನಿಂಗೆ ಏನಾದ್ರೂ ಹೆಲ್ಪ್ ಆಗ್ಬಹುದು ಅಂತ ಹೇಳುತ್ತಾನೆ. ಜೊತೆಗೆ ಯುನ್ ಕಿಂಗ್ ಹಣೆ ಮಾನ್ಸ್ಟರ್ ರಾಜನ ಮಗನಿಂದ ಮಾನ್ಸ್ಟರ್ಸ್ ಮತ್ತೆ ಮನುಷ್ಯರು ಒಂದಾಗಿ ಬದುಕಬಹುದು ಅಂತ ಒಂದು ಭವಿಷ್ಯವಾಣಿ ಇದೆ. ಆ ಮಗು ಮಾನ್ಸ್ಟರ್ ಯಾವಾಗ್ಲೂ ಊಬ ಅಂತ ಒಂದೇ ಪದ ಹೇಳುತ್ತಿರುತ್ತೆ. ಆ ಮಾನ್ಸ್ಟರ್ ಸಿಕ್ಕರೆ ಏನಾದ್ರೂ ಮಾಡಬಹುದು ಅಂತ ಹೇಳುತ್ತಾನೆ. ಸಾಂಗ್ ಮತ್ತು ಹೂವಾಗೆ ಇವರು ಊಬ ಬಗ್ಗೆನೆ ಮಾತಾಡ್ತಿದ್ದಾರೆ ಅಂತ ಗೊತ್ತಿದ್ರು ಏನು ಹೇಳೋದಿಲ್ಲ. ಆಗ ಸಾಂಗ್ ಆ ಮಾನ್ಸ್ಟರ್ ನ ಹುಡುಕೋಕೆ ನಾವು ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾನೆ. ನಂತರ ಯುನ್ ಕಿಂಗ್ ಅವರನ್ನ ಒಂದು ಮಾನ್ಸ್ಟರ್ ಟ್ರ್ಯಾಕಿಂಗ್ ಪೆವಿಲಿಯನ್ ಹತ್ರ ಕರ್ಕೊಂಡೋಗಿ ಯಾವ್ದಾದ್ರು ಮಾನ್ಸ್ಟರ್ ನ ಇಲ್ಲಿಟ್ಟಾಗ ಆ ಮಾನ್ಸ್ಟರ್ ಯಾರನ್ನ ನೆನಪು ಮಾಡ್ಕೊಳ್ಳುತ್ತೋ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಸಾಂಗ್ ಇದನ್ನ ಮನುಷ್ಯರು ಯೂಸ್ ಮಾಡಬಹುದು ಅಂತ ಕೇಳಿದಾಗ ಯುನ್ ಕಿಂಗ್ ಇದುವರೆಗೂ ಯಾರು ಯೂಸ್ ಮಾಡಿಲ್ಲ, ನೀವು ಬೇಕಾದ್ರೆ ಯೂಸ್ ಮಾಡಬಹುದು ಅಂತ ಹೇಳುತ್ತಾನೆ. ಆಗ ಸ್ಪೈಕಿ ಓಡೋಗಿರೋದ್ರಿಂದ ಅವನ ತಾಯಿಯನ್ನ ತಂದು ಆ ಟ್ರ್ಯಾಕಿಂಗ್ ಸಿಸ್ಟಮ್ ಮೇಲೆ ಕೂಡಿಸ್ತಾರೆ. ಮದರ್ ಮಾನ್ಸ್ಟರ್ ಸ್ಪೈಕಿನ ನೆನಪು ಮಾಡ್ಕೋತಿರ್ಬೇಕಾದ್ರೆ ಆ ಸ್ಯಾಂಡ್ ಅಲ್ಲಿ ಸ್ಪೈಕಿ ಚಿತ್ರ ಬಂದು ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಎಲ್ರು ಸ್ಪೈಕಿ ಹತ್ರ ಬಂದಾಗ ಆ ಮಾನ್ಸ್ಟರ್ ಹಂಟರ್ ಸ್ಪೈಕಿಗೆ ಹೊಡಿತಾರೆ. ಇದರಿಂದ ಸ್ಪೈಕಿ ಒಂದು ಗುಹೆಯೊಳಗೆ ಹೋಗ್ತಾನೆ. ಆಗ ಸಾಂಗ್ ಮಾನ್ಸ್ಟರ್ ಗಳು ಕೂಡ ಮನುಷ್ಯರ ತರ ಒಳ್ಳೆ ಮಾನ್ಸ್ಟರ್ ಮತ್ತೆ ಕೆಟ್ಟ ಮಾನ್ಸ್ಟರ್ ಅಂತ ಇರ್ತವೆ ಅಂತ ಹೇಳಿದಾಗ ಯುನ್ ಕಿಂಗ್ ನಾವು ಸ್ಪೈಕಿಗೆ ಕೆಲವು ಪ್ರಶ್ನೆಗಳು ಮಾತ್ರ ಕೇಳ್ತೀವಿ ಅಂತ ಹೇಳ್ತಾನೆ. ಸ್ಪೈಕಿಗೆ ನೀನ್ ಏನ್ ಮಾಡಿದೆ ಅಂತ ಕೇಳಿದಾಗ ಕೆಲವು ಮಕ್ಕಳು ಆಡ್ತಿರ್ಬೇಕಾದ್ರೆ ಅವರಿಗೆ ಏಟಾಗಿತ್ತು, ನಾನು ಅವರನ್ನ ಕಾಪಾಡಕ್ ಹೋದ್ರೆ ಎಲ್ರು ಇದು ನೀನೇ ಮಾಡಿದ್ದು ಅಂತ ನನ್ನ ಹೊಡಿಯೋಕೆ ಬಂದ್ರು ಅಂತ ಹೇಳುತ್ತೆ. ಸ್ಪೈಕಿನ ನೋಡಿ ಹೂವಾಗೆ ಊಬನ ನೆನಪಾಗುತ್ತೆ. ಅದಕ್ಕೆ ಹೂವ ನಿನ್ನ ತಾಯಿ ಹತ್ರ ಕರ್ಕೊಂಡು ಹೋಗ್ತೀವಿ, ಮತ್ತೆ ನಿನ್ ತಾಯಿನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾಳೆ. ನಂತರ ಸ್ಪೈಕಿನ ತಂದು ಇದರ ತಾಯಿ ಇರುವಂತ ಪಕ್ಕದ ಸೆಲ್ ಅಲ್ಲಿ ಸ್ಪೈಕಿನ ಇಡ್ತಾರೆ. ತಾಯಿ ಮಗ ಖುಷಿಯಿಂದ ಆಡ್ತಿರೋದ್ ನೋಡಿ ಹೂವ ಈ ಮಾನ್ಸ್ಟರ್ ಗಳು ಇಲ್ಲಿ ಸೇಫ್ ಆಗಿಲ್ಲ, ಇವುಗಳನ್ನ ಇಲ್ಲಿಂದ ಫ್ರೀ ಮಾಡಬೇಕು ಅಂತ ಕೀಗಳನ್ನ ಹುಡುಕ್ತಾಳೆ. ಅದೇ ಸಮಯಕ್ಕೆ ಒಬ್ಬ ಮಾನ್ಸ್ಟರ್ ಹಂಟರ್ ಬಂದು ನೋಡಿದಾಗ ಈ ಎರಡೂ ಮಾನ್ಸ್ಟರ್ ಗಳು ಫ್ರೀ ಆಗಿರೋದು ನೋಡ್ತಿರ್ಬೇಕಾದ್ರೆ ಹೂವ ಹಿಂದೆಯಿಂದ ಬಂದು ಇವನ ತಲೆಗೆ ಹೊಡಿತಾಳೆ. ನಂತರ ಒಂದು ಪ್ಲಾನ್ ಮಾಡಿ ಯುನ್ ಕಿಂಗ್ ಬಂದಾಗ ಆ ಮಾನ್ಸ್ಟರ್ ಗಳನ್ನ ಯಾಕೆ ಬಿಟ್ಟೆ ಅಂತ ಈ ವ್ಯಕ್ತಿಯನ್ನೇ ಬೈತಾರೆ. ಈ ಕಡೆ ತುಷಿಗು ಮತ್ತೆ ಬೆನ್ ಊಬನ ಆ ಕಾಡಲ್ಲಿ ಹುಡುಕ್ತಿರ್ಬೇಕಾದ್ರೆ ಬೆನ್ಗೆ ಊಬ ಸಿಕ್ಬಿಡುತ್ತೆ. ಆದ್ರೆ ತುಷಿಗುಗೆ ಹೇಳದೆ ಮತ್ತೆ ಅದೃಶ್ಯವಾಗಿ ಒಂದು ಬಂಡೆ ಹತ್ರ ನಿಲ್ತಾನೆ. ತುಷಿಗು ಬೆನ್ ನ ಹುಡುಕ್ತಿರ್ಬೇಕಾದ್ರೆ ಊಬ ಶಬ್ದ ಮಾಡುತ್ತೆ. ಇದರಿಂದ ಬೆನ್ ಮತ್ತೆ ಊಬ ತುಷಿಗುಗೆ ಸಿಗ್ತಾರೆ. ನಂತರ 3 ಜನ ಮೆಕ್ಕೆಜೋಳ ತಿಂತ ಕೂತಿರ್ಬೇಕಾದ್ರೆ ಊಬ ತುಷಿಗು ಮೇಲೆ ಉಗುಳುತ್ತೆ. ಯಾಕಂದ್ರೆ ಮಾನ್ಸ್ಟರ್ ಗಳು ಯಾರನ್ನ ಇಷ್ಟಪಡ್ತಾವೋ ಅವರ ಮೇಲೆನೆ ಉಗುಳುತ್ತವೆ. ಅದಕ್ಕೆ ಬೆನ್ ಈ ಕಂತ್ರಿ ನನ್ ಮಗನಿಗೆ ಯಾಕೆ ಇಷ್ಟಪಡ್ತಿದೆ ಅಂತ ಕೇಳ್ತಾನೆ. ಮರುದಿನ ಬೆಳಿಗ್ಗೆ ಝೂ ಚೆನ್ನಾಗಿ ಮೇಕಪ್ ಎಲ್ಲ ಹಾಕೊಂಡು ತುಷಿಗು ಮುಂದೆ ಬಂದಾಗ ಇವನು ಅವಳನ್ನ ಹಾಗೆ ನೋಡ್ತಾ ನಿಂತಿರ್ತಾನೆ. ಹೊರಗಡೆ ಬೆನ್ ಮತ್ತೆ ಊಬ ಆಟ ಆಡ್ತಿರ್ಬೇಕಾದ್ರೆ ಬೆನ್ ಊಬನ ಹೆದರ್ಸ್ತಾನೆ. ಆಗ ಊಬ ಹೆದರ್ಕೊಂಡು ಚೀರ್ದಾಗ ಊಬ ಏನ್ ನೋಡ್ತಾನೋ ತುಷಿಗುಗೂ ಅದೇ ಕಾಣಿಸುತ್ತೆ. ಯಾಕಂದ್ರೆ ಊಬ ತುಷಿಗು ಮೇಲೆ ಉಗುಳಿರೋದ್ರಿಂದ ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ತುಷಿಗುಗೆ ಝೂಮ್ ಮುಖದಲ್ಲಿ ಬೆನ್ ಕಾಣಿರೋದ್ರಿಂದ ಬೈತಾನೆ. ಈ ಕಡೆ ಸಾಂಗ್ ಮತ್ತೆ ಹೂವಳ ರೊಮ್ಯಾನ್ಸ್ ಟೈಮ್ ಅಲ್ಲಿ ಹೂವಗೂ ಕೂಡ ಹಾಗೆ ಕಾಣಿಸ್ತಾ ಇರುತ್ತೆ. ಯಾಕಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಊಬ ಹೂವಳ ಮೇಲೆ ಉಗ್ದಿರುತ್ತೆ. ಪದೇ ಹೂವಗೆ ಬೆನ್ ನ ಮುಖ ಮತ್ತೆ ಕುಂಡಿ ಕಾಣಿಸ್ತಿರೋದ್ರಿಂದ ಸಾಂಗ್ ಗೆ ಹೊಡಿತಾ ಇರ್ತಾಳೆ. ಈ ಕಡೆ ತುಷಿಗು ಹೊರಗಡೆ ಬಂದು ಬೆನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಬೆನ್ ಈ ವಿಷಯವನ್ನ ತುಷಿಗುಗೆ ಹೇಳ್ತಾನೆ. ಅದಕ್ಕೆ ತುಷಿಗು ಒಂದ್ಸರಿ ಡೆಮೋ ನೋಡ್ಬೇಕು ಅಂತ ಟ್ರೈ ಮಾಡಿದಾಗ ಹೂವಗೆ ಊಬನ 2 ಕೈಗಳು ಕಾಣಿಸ್ತವೆ. ಆಗ ಹೂವ ನಂಗೆ ಊಬನ ಕೈಗಳು ಕಾಣಿಸಿದಾವೆ ಅಂತ ಹೇಳಿದಾಗ ಸಾಂಗ್ ಬೇರೆ ಏನಾದ್ರೂ ಇರಬಹುದು ಅಂತ ಹೇಳಿ ತನ್ನ ತಂದೆಯ ಬುಕ್ ಅನ್ನ ಓದ್ತಾ ಇರ್ತಾನೆ. ಈ ಕಡೆ ತುಷಿಗು ನಂಗೆ ಇನ್ನೊಂದ್ ದಿನ ಟೈಮ್ ಕೊಡಿ, ಆ ಮಾಸ್ಟರ್ ನ ತಂದು ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಊಬನ ಈ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಮತ್ತೆ ಗ್ಯಾಮ್ಲಿಂಗ್ ಆಡೋಕೆ ಹೋಗಿ ಬಹಳಷ್ಟು ಹಣವನ್ನ ಗೆಲ್ತಾನೆ. ಆದ್ರೆ ಈ ಮಧ್ಯೆ ಒಂದು ಲೇಡಿ ಮೆಕ್ಕೆಜೋಳ ತಿಂತ ತುಷಿಗು ಎದುರುಗಡೆ ಬಂದು ಕೂತ್ಕೋತಾಳೆ. ಊಬ ಆ ಮೆಕ್ಕೆಜೋಳನ ನೋಡಿ ಚೀರಿದಾಗ ತುಷಿಗುಗೆ ಮತ್ತು ಹೂವಗೆ ಆ ಮೆಕ್ಕೆಜೋಳನೆ ಕಾಣಿಸುತ್ತೆ. ಹೀಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಆ ಲೇಡಿ ತುಷಿಗುನ ಕಂಡು ಹಿಡಿದು ಅವನನ್ನ ಹೊಡಿಯೋಕೆ ಹಿಂದೆ ಬೀಳುತ್ತಾರೆ. ಆಗ ಈ 3 ಜನರಿಂದ ತಪ್ಪಿಸ್ಕೊಂಡು ಒಂದು ಸರ್ಕಸ್ ಒಳಗೆ ಬರ್ತಾರೆ. ತುಷಿಗು ಹುಲಿ ಕಾಸ್ಟ್ಯೂಮ್ ಹಾಕೊಂಡಿರೋದ್ರಿಂದ ಅವನನ್ನ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಎದೆ ಮೇಲೆ ಒಂದು ಕಲ್ಲಿಟ್ಟು ಹೊಡಿತಾರೆ. ನಂತರ ಇವನನ್ನ ಬೇರೆ ಒಂದು ಸೆಟಪ್ ಅಲ್ಲಿ ಇಟ್ಟು ಮತ್ತೆ ಸ್ಟೇಜ್ ಮೇಲೆ ಒಯ್ತಾರೆ. ಇಲ್ಲಿ ಇವನನ್ನ 2 ಭಾಗವಾಗಿ ಕಟ್ ಮಾಡೋ ಮ್ಯಾಜಿಕ್ ಮಾಡ್ತಿರ್ಬೇಕಾದ್ರೆ ಊಬ ಒಳಗಡೆಯಿಂದ ನೋಡಿ ಅಳ್ತಾ ಇರುತ್ತೆ. ನಂತರ ಮ್ಯಾಜಿಕ್ ಶೋ ಮುಗಿದ್ಮೇಲೆ ತುಷಿಗು ಒಳಗ್ ಬಂದಾಗ ಅವನನ್ನ ನೋಡಿ ಊಬ ಖುಷಿಯಿಂದ ಡ್ಯಾನ್ಸ್ ಮಾಡುತ್ತೆ. ಊಬನ ನೋಡಿ ಅದನ್ನ ಹಿಡಿಬೇಕು ಅಂತ ಮಕ್ಕಳು ಮತ್ತೆ ದೊಡ್ಡವರೆಲ್ಲ ಅದರ ಹಿಂದೆ ಬೀಳ್ತಾರೆ. ಆಗ ಒಂದು
ಹಾಟ್ ಏರ್ ಬಲೂನ್ ನೋಡಿ ಈ 3 ಜನ ಇಡೀ ರಾತ್ರಿ ಅದರಲ್ಲೇ ಮಲ್ಕೋತಾರೆ. ಈ ಕಡೆ ಸಾಂಗ್ ಮಾನ್ಸ್ಟರ್ ಟ್ರ್ಯಾಕಿಂಗ್ ಪೆವಿಲಿಯನ್ ಹತ್ರ ಬಂದು ಆ ಮಷಿನ್ ಮೇಲೆ ಕೂತು ಊಬನ ಸ್ಮರಣೆ ಮಾಡ್ತಾನೆ. ಆದ್ರೆ ಊಬ ಆ ಸ್ಯಾಂಡ್ ಅಲ್ಲಿ ಕಾಣಿಸೋದಿಲ್ಲ. ಅದೇ ಸಮಯಕ್ಕೆ ಹೂವ ಅಲ್ಲಿಗೆ ಬಂದು ಇಬ್ರು ಆ ಮಷಿನ್ ಮೇಲೆ ಕೂತು ಊಬನ ನೆನೆದಾಗ ಊಬನ ಚಿತ್ರ ಆ ಸ್ಯಾಂಡ್ ಅಲ್ಲೇ ಬಂದು ಒಂದು ಹಾಟ್ ಏರ್ ಬಲೂನ್ ಚಿತ್ರ ಕೂಡ ಬರುತ್ತೆ. ಇದರಿಂದ ಊಬ ಇದೇ ಊರಲ್ಲಿದ್ದಾನೆ ಅಂತ ಗೊತ್ತಾಗಿ ಹುಡ್ಕೋಕ್ ಹೋಗೋ ಮುಂಚೆ ವರ್ಕ್ಶಾಪ್ ಮ್ಯಾನೇಜರ್ ಹತ್ರ ಬಂದು ತನ್ನ ಚಾವಟಿಯನ್ನ ತಗೋತಾಳೆ. ಜೊತೆಗೆ ಈ ವರ್ಕ್ಶಾಪ್ ಮ್ಯಾನೇಜರ್ ಹೂವಾಗೆ ಅಂತ ಕೆಲವು ಅಡಿಷನಲ್ ವೆಪನ್ ಗಳು ಕೂಡ ಕೊಡ್ತಾನೆ. ನಂತರ ಇಬ್ರು ಸಿಟಿಯಲ್ಲಿ ಬಂದು ಊಬನ ಹುಡುಕ್ತಿರಬೇಕಾದ್ರೆ ಈ 3 ಜನ ಅಂದ್ರೆ ತುಷಿಗು, ಬೆನ್ ಮತ್ತೆ ಊಬ ಅಲ್ಲಿನ ಜನರಿಗೆ ಕಾಣದೇ ಇರೋ ತರ ಅಲ್ಲಿಂದ ಹೋಗ್ತಾ ಇರ್ತಾರೆ. ಕೊನೆಗೆ ಹೂವ, ಸಾಂಗ್ ಮತ್ತು ಊಬನ ರಿಯೂನಿಟ್ ಆಗುತ್ತೆ. ಊಬಗೆ ತನ್ನ ತಂದೆ ತಾಯಿ ಸಿಕ್ಕಿರೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ತುಷಿಗೂ ಊಬನ ತಗೊಂಡು ಯಾರ್ ನೀವು ಅಂತ ಕೇಳಿದಾಗ ನಾವು ಊಬನ ಪ್ಯಾರೆಂಟ್ಸ್ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಊಬ ಒಂದು ಮಾನ್ಸ್ಟರ್ ಆಗಿರೋದ್ರಿಂದ ಇವರ ಮಾತನ್ನ ನಂಬದೇ ಇದ್ದಾಗ ನಿಂಗೆ ಏನ್ ಬೇಕು ಅಂತ ಕೇಳ್ತಾರೆ. ಆಗ ತುಷಿಗೂ ನಂಗೆ ಹಣ ಬೇಕು ಅಂತ ಹೇಳಿದಾಗ ಸರಿ ನಿಂಗೆ ಹಣ ಕೊಡ್ತೀವಿ ಅಂತ ಹೇಳಿ ಅವನನ್ನ ಮಾನ್ಸ್ಟರ್ ಹಂಟರ್ ಬ್ಯೂರೋಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ತುಷಿಗೂ ಮಾನ್ಸ್ಟರ್ ನ ಕೊಟ್ಟು ಹಣ ತಕೊಂಡು ಹೋಗ್ಬೇಕಾದ್ರೆ ಬೆನ್ ನಿಂಗೆ ಹಣ ಸಿಕ್ಕಿದೆ, ನನ್ನ ಅವಶ್ಯಕತೆ ನಿಂಗಿಲ್ಲ, ನಾನ್ ನಿನ್ ಜೊತೆ ಬರಲ್ಲ, ನೀನೊಬ್ನೇ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಸರಿ ಅಂತ ಹೇಳಿ ತುಷಿಗೂ ಅಲ್ಲಿಂದ ಹೋಗ್ತಾನೆ. ಹೂವ ಮತ್ತೆ ಸಾಂಗ್ ಊಬನ ಕೊಡಿ ಅಂತ ಕೇಳಿದಾಗ ಅವರನ್ನ ಹೊಡೆದು ಇದು ಮಾನ್ಸ್ಟರ್ಗಳ ಪ್ರಪಂಚದಲ್ಲೇ ಇರಬೇಕು ಅಂತ ಹೇಳಿ ಅದನ್ನ ತಗೊಂಡು ಹೋಗ್ತಾನೆ. ಈ ಕಡೆ ತುಷಿಗೂ ಯಾರ್ಯಾರ ಹತ್ರ ದುಡ್ಡು ತಗೊಂಡಿದ್ನೋ ಅವರಿಗೆಲ್ಲ ಆ ಹಣ ವಾಪಸ್ ಕೊಡ್ತಾನೆ. ಆದ್ರೂ ತುಷಿಗೂ ಖುಷಿಯಾಗಿ ಇರೋದಿಲ್ಲ. ಈ ಕಡೆ ಯುನ್ ಕಿಂಗ್ ಊಬನ ಒಂದು ಗುಹೆಯೊಳಗೆ ತಗೊಂಡ್ ಬಂದಾಗ ಊಬ ಇವನ ಮೇಲೆ ಸುಸು ಮಾಡುತ್ತೆ. ಜೊತೆಗೆ ಹೂವ, ಸಾಂಗ್ ಮತ್ತೆ ಬೆನ್ ಕೂಡ ಇಲ್ಲಿಗೆ ಬರ್ತಾರೆ. ಊಬನ ಯುನ್ ಕಿಂಗ್ ಇಂದ ತಗೋಬೇಕು ಅಂದಾಗ ಯುನ್ ಕಿಂಗ್ ಇವರನ್ನ ಹೊಡೆದು ಅಲ್ಲಿಂದ ಹೋಗ್ತಾನೆ. ಈ 3 ಜನ ಅವನ ಹಿಂದೆ ಹೋಗ್ಬೇಕು ಅಂತ ಹೊರಗೆ ಬಂದಾಗ ಅವನ ಜೊತೆ ಇದ್ದಂತ ವ್ಯಕ್ತಿಗಳು ಹೊರ ಬಂದು ತಮ್ಮ ಒರಿಜಿನಲ್ ಫಾರ್ಮ್ ಗೆ ಬರ್ತವೆ. ಅಂದ್ರೆ ಈ 7 ಜನ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹೂವ ಫೈಟ್ ಮಾಡದಂತ ಮಾನ್ಸ್ಟರ್ ಗಳೇ ಆಗಿರ್ತವೆ. ಇಲ್ಲಿ ಇವರಿಗೆ ಯುನ್ ಕಿಂಗ್ ಇವರನ್ನ ಒಂದು ಟ್ರ್ಯಾಪ್ ಅಲ್ಲಿ ಹಾಕಿದ್ದಾನೆ ಅಂತ ಗೊತ್ತಾಗುತ್ತೆ. ನಂತರ ಆ ಮಾನ್ಸ್ಟರ್ ಗಳ ಜೊತೆ ಫೈಟ್ ಮಾಡಬೇಕಾದ್ರೆ ಸಾಂಗ್ ವರ್ಕ್ಶಾಪ್ ಮ್ಯಾನೇಜರ್ ಕೊಟ್ಟಂತ ವೆಪನ್ ಗಳನ್ನ ರೆಡಿ ಮಾಡ್ತಾ ಇರ್ತಾನೆ. ಆಗ ಎಲ್ಲ ಮಾನ್ಸ್ಟರ್ ಗಳು ಬಂದು ಇವರ ಮೇಲೆ ಬಿದ್ದಾಗ ಆ ವೆಪನ್ ಗಳಿಂದ ಎಲ್ಲ ಮಾನ್ಸ್ಟರ್ ಗಳನ್ನ ಶೂಟ್ ಮಾಡ್ತಾ ಇರ್ತಾರೆ. ಈ ಕಡೆ ಯುನ್ ಕಿಂಗ್ ಒಂದು ಮಾನ್ಸ್ಟರ್ ಮೇಲೆ ಕೂತು ಊಬನ ತಕೊಂಡು ಹೋಗ್ಬೇಕಾದ್ರೆ ಈ 3 ಜನ ಆ ಚಾವಟಿಯ ಸಹಾಯದಿಂದ ಆ ಮಾನ್ಸ್ಟರ್ ನ ಹಿಂದೆಯೇ ಇರುತ್ತಾರೆ. ಆಗ ಯುನ್ ಕಿಂಗ್ ನ ಕೆಳಗ್ ಬೀಳಿಸ್ತಾ ಇರ್ಬೇಕಾದ್ರೆ ಊಬ ಕೂಡ ಕೆಳಗ್ ಬೀಳ್ತಾ ಇರುತ್ತೆ. ಊಬನ ಕಾಪಾಡಬೇಕು ಅಂತ ಹೂವ ತನ್ನ ಚಾವಟಿಯನ್ನ ಬೀಳ್ದಾಗ ಊಬ ಜೊತೆ ಯುನ್ ಕಿಂಗ್ ನ ಬಟ್ಟೆ ಕೂಡ ಸಿಕ್ಬಿಡುತ್ತೆ. ಆಗ ಯುನ್ ಕಿಂಗ್ ಕೂಡ ಒಂದು ಮಾನ್ಸ್ಟರ್ ಅಂತ ಗೊತ್ತಾಗುತ್ತೆ. ಈ ಮಾನ್ಸ್ಟರ್ ಮೂವಿಯ ಆರಂಭದಲ್ಲಿ ಊಬನ ಹಿಂದೆ ಬಿದ್ದಿರುವಂತ ಮಾನ್ಸ್ಟರ್ ಅಂದ್ರೆ ವಿಲನ್ ಮಾನ್ಸ್ಟರ್ ನ ಚಮಚ ಅಂತ. ಈ ಚಮಚ ಮಾನ್ಸ್ಟರ್ ಊಬನ ಹಿಡ್ಕೊಂಡು ಈ 3 ಜನ ಜೊತೆ ಫೈಟ್ ಮಾಡಬೇಕಾದ್ರೆ ತುಷಿಗೂ ಅಲ್ಲಿಗೆ ಬಂದು ಊಬನ ಈ ಮಾನ್ಸ್ಟರ್ ಇಂದ ತಗೋತಾನೆ. ತುಷಿಗೂ ಅಲ್ಲಿಗೆ ಹೇಗ್ ಬಂದ ಅಂದ್ರೆ ಚೋಟು ಮಾಸ್ಟರ್ ನ ಗರ್ಲ್ ಫ್ರೆಂಡ್ ಮೋಟಿ ಮಾಸ್ಟರ್ ಮೇಲೆ ಕೂತು ಬಂದಿರ್ತಾನೆ. ನಂತರ ಈ 5 ಜನ ಸೇರಿ ಆ ಚಮಚ ಮಾಸ್ಟರ್ ವಿರುದ್ಧ ಫೈಟ್ ಮಾಡ್ತಾರೆ. ಆದ್ರೆ ಆ ಮಾಸ್ಟರ್ ತುಂಬಾನೇ ಪವರ್ಫುಲ್ ಆಗಿರೋದ್ರಿಂದ ಈ 5 ಜನಗಳನ್ನ ಹೊಡಿತಾ ಇರುತ್ತೆ. ಇದಾದ್ಮೇಲೆ ಈ 5 ಜನ ಒಂದು ಗುಹೆಯೊಳಗೆ ಬಂದು ಕೂತಾಗ ಊಬ ಕಿರಿಸ್ತಾನೆ. ಇದರಿಂದ ಹೂವ ಮತ್ತೆ ತುಷಿಗೂ ತಮ್ಮನ್ ತಾವೇ ನೋಡ್ತಾರೆ. ಆಗ ಇವರು ಒಂದು ಪ್ಲಾನ್ ಮಾಡಿ ಊಬ ಹೇಗಾದ್ರೂ ಆ ಚಮಚ ಮಾನ್ಸ್ಟರ್ ಮೇಲೆ ಉಗುಳೋ ತರ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ 5 ಜನ ಒಗ್ಗಟ್ಟಾಗಿ ಆ ಮಾನ್ಸ್ಟರ್ ಮೇಲೆ ಊಬ ಉಗುಳೋ ತರ ಮಾಡ್ತಾರೆ. ಇದಾದ್ಮೇಲೆ ಆ ಮಾನ್ಸ್ಟರ್ ಇವರನ್ನೆಲ್ಲ ಹೊಡೆದು ಮತ್ತೆ ಊಬನ ಹಿಡ್ಕೊಳ್ಳುತ್ತೆ. ಆಗ ಸಾಂಗ್ ಒಂದು ಮಂತ್ರವನ್ನ ಓದಿ ಇವನ ಕತ್ತಿಯನ್ನ ದೊಡ್ಡದಾಗಿ ಮಾಡ್ತಾನೆ. ನಂತರ ಹೂವ ಮತ್ತೆ ಸಾಂಗ್ ಆ ಕತ್ತಿ ಮೇಲೆ ನಿಂತು ಗ್ಲೈಡ್ ಮಾಡ್ತಾ ಊಬಗೆ ಕಣ್ಮುಚ್ಚಿ ಕಿರ್ಚೋಕ್ ಹೇಳ್ತಾರೆ. ಊಬ ಕಣ್ಮುಚ್ಚಿ ಕಿರಿಸ್ತಾ ಇರ್ಬೇಕಾದ್ರೆ ಈ ಮಾನ್ಸ್ಟರ್ ಗೆ ಏನು ಕಾಣೋದಿಲ್ಲ. ಇನ್ನೇನು ಇವರು ಆ ಮಾನ್ಸ್ಟರ್ ಹತ್ರ ಬರ್ತಿದ್ದಂಗೆ ಊಬ ಕಿರ್ಚೋದ್ ನಿಲ್ಸುತ್ತೆ. ಆದ್ರೂ ಇವರ ಕತ್ತಿ ಆ ಮಾನ್ಸ್ಟರ್ ನ ತಲೆಯೊಳಗೆ ಹೋಗಿ ಹೊರ ಬರುತ್ತೆ. ಇದರಿಂದ ಆ ಮಾನ್ಸ್ಟರ್ ಅಲ್ಲೇ ಸತ್ತೋಗುತ್ತೆ. ಊಬ ಮತ್ತೆ ಆ ಕತ್ತಿ ಮೇಲೆ ಕೂತು ಗ್ಲೈಡ್ ಮಾಡ್ತಾ ಅಲ್ಲಿಗೆ ಬರುತ್ತೆ. ಊಬನ ನೋಡಿ ಈ 4 ಜನ ತುಂಬಾ ಖುಷಿ ಪಡ್ತಾರೆ. ಅದೇ ಸಮಯಕ್ಕೆ ಚೋಟು ಮಾಸ್ಟರ್ ಕೂಡ ತನ್ನ ಗರ್ಲ್ ಫ್ರೆಂಡ್ ಸಿಸ್ಟರ್ ನ ಕರ್ಕೊಂಡು ಅಲ್ಲಿಗೆ ಬರುತ್ತೆ. ಇದಾದ ನಂತರ ಆ ಮಾಸ್ಟರ್ ಮೇಲೆ ಹೂವ, ಸಾಂಗ್ ಮತ್ತೆ ಊಬ ಕೂತು ಅಲ್ಲಿಂದ ಹೋಗ್ತಾ ಇರ್ತಾರೆ. ಈ ಮಧ್ಯೆ ಸಾಂಗ್ ಊಬ ಯಾಕಿನ್ನೂ ನನ್ನ ಮೇಲೆ ಉಗುಳಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಊಬ ಸಾಂಗ್ ಮೇಲೆ ಉಗುಳುತ್ತೆ. ನಂತರ 3 ಜನ ಖುಷಿಯಿಂದ ತಮ್ಮ ಮನೆ ಕಡೆ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಅಗೇನ್ ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿದಂತ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ ಜೊತೆ ಹೀಗೆ ಇರ್ಲಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.